ಸಿಹಿ ಕುಂಬಳಕಾಯಿ ಗಾರ್ಗೆ ಹೇಗೆ ಮಾಡೋದಂತ ನೋಡೋಣ. ತುಂಬ ಈಸಿ ಮಾಡೋ ಅಂಥದ್ದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋ ಅಂಥದ್ದು ಇದಕ್ಕೆ. ಹಾಗೆ ಇದನ್ನು 15 ದಿನಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಸಿಹಿ ಕುಂಬಳಕಾಯಿ ಬೇಕು, ಮೇಲ್ಗಡೆ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ಬೇಕಾಗತ್ತೆ, ಬೆಲ್ಲನ ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ. ಓಕೆನಾ, ಇದು ಪಾಕ ಆಗೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕು. ಹಾಗೆ ಇನ್ನೊಂದು ಬಾಣಲಿಗೆ ತುಪ್ಪ ಹಾಕಿ ತುರಿದಿಟ್ಕೊಂಡಿರೋ ಅಂಥ ಪರಂಗಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ಹಾಕ್ಕೊಂಡು ಅದರಲ್ಲಿ ನೀರಿನ ಅಂಶ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಯಾವುದೇ ರೀತಿ ಅದು ತಳ ಹಿಡಿಬಾರ್ದು, ಕಪ್ಪಾಗಬಾರ್ದು, ಆ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಈಗ ಇದಕ್ಕೆ ಪಾಕ ಕರಗಿರೋ ಅಂಥದ್ದು, ಅಂದರೆ ಏನು ಬೆಲ್ಲ ಕರಗಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪರಂಗಿಕಾಯಿ ಮತ್ತು ಬೆಲ್ಲ ಎರಡು ಕೂಡ ಹೊಂದಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಕುದಿಯೋ ಹಂತದಲ್ಲಿ ನಾವು ಏಲಕ್ಕಿ ಪೌಡರ್ನ ಕೂಡ ಪುಡಿ ಮಾಡಿ ಹಾಕಬೇಕು. ಈ ಹಂತದಲ್ಲಿ ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡೋದಕ್ಕೆ ಬಿಡಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಾದ ನಂತರ ಗ್ಯಾಸ್ನ ಆಫ್ ಮಾಡಿ ಒಂದು ಬೇಷನ್ ಅಥವಾ ಒಂದು ಪಾತ್ರೆ ಅಥವಾ ಅಗಲವಾದ ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳುವಾಗ ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ತಾ ನಾದಬೇಕು. ಇದಕ್ಕೆ ನಾವು ಸ್ವಲ್ಪ ಒಂದು ಬೌಲಲ್ಲಿ ತುಪ್ಪ ಇಟ್ಕೊಂಡು ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡು ಕೂಡ ನಾದ್ಕೋಬೋದು. ಇದು ಸ್ವಲ್ಪ ಪರಂಗಿಕಾಯಿ ಬಿಸಿ ಇರುವಾಗೆ ನಾದ್ಕೋಬೇಡಿ, ಸ್ವಲ್ಪ ತಣ್ಣಗೆ ಆದ ನಂತರ ನಾದ್ಕೊಳ್ಳಿ. ಓಕೆನಾ, ಆವಾಗ ಬಿಸಿ ತಾಗೋದಿಲ್ಲ ಕೈಗೆ, ಆರಾಮಾಗಿ ನಾದ್ಕೋಬೋದು. ಈ ಕನ್ಸಿಸ್ಟೆನ್ಸಿ ಬರಬೇಕು. ಎಣ್ಣೆ ಒಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಡಬೇಕು. ಎಣ್ಣೆ ಕಾಯೋದಕ್ಕೆ ಇಟ್ಟ ನಂತರ ಸ್ವಲ್ಪನೇ ಹಿಟ್ಟನ್ನು ಹಾಕ್ತಾ ಹೋಗೋ ಅಂಥದ್ದು. ಓಕೆನಾ, ತಟ್ಟಿ ಕೂಡ ಹಾಕ್ಬೋದು. ಹಾಗೆ ಇದನ್ನು ಈ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕೂಡ. ಈ ಥರ ತುಂಬ ದಪ್ಪನೂ ತಟ್ಕೋಬಾರ್ದು, ತುಂಬ ತೆಳುಗೂ ಇರಬಾರ್ದು, ನಾರ್ಮಲ್ ಮೀಡಿಯಮ್ ಆಗಿರಬೇಕು. ತುಪ್ಪ ಹಚ್ಕೊಂಡು ಕೂಡ ಹಿಂಗೆ ತಟ್ಕೋಬೋದು. ಓಕೆನಾ, 2 ಮೆಥಡಲ್ಲಿ ಕೂಡ ಗಾರ್ಗಿನ ಮಾಡ್ಬೋದು. ಈ ಥರ ಉದ್ದ ಮಾಡ್ಕೊಂಡು ನಾದ್ಕೊಂಡು ಇಟ್ಕೊಂಡ್ವಿ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರತ್ತಲ್ವ, ಬಿಡೋದಕ್ಕೆ ತುಂಬ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ಬೇಗ ಬಿಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ನೋಡೋದಕ್ಕೆ ಗೋಬಿ ಥರ ಕಾಣಿಸುತ್ತೆ, ಬಟ್ ಗೋಬಿ ಅಲ್ಲ, ಸಿಹಿ ಗಾರ್ಗೆ, ಸಿಹಿ ಕುಂಬಳಕಾಯಿ ಗಾರ್ಗೆ. ಓಕೆನಾ, ತುಂಬ ಈಸಿ. ಒಂದು 20 ಮಿನಿಟ್ಸ್ ಒಳಗಡೆ ಬೇಗ ಮಾಡ್ಕೊಂಡು ಬಿಡ್ಬೋದು. ಓಕೆನಾ, ತುಂಬ ಈಸಿ ಈ ಮೆಥಡಲ್ಲಿ ಮಾಡೋದ್ರಿಂದ ಒಂದು 20 ಮಿನಿಟ್ಸ್ ಒಳಗಡೆ ಈ ರೀತಿ ನಾವು ಮಾಡ್ಕೊಂಡು ಬಿಡ್ಬೋದು. ಒಂದು 15 ದಿನಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಕೂಡ ನಾವು ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ.